ತರ ಇರಲ್ಲ ಅಂತಾರೆ. ಆದ್ರೆ ಅದು ಎಷ್ಟು ನಿಜ ಅಂತ ಈ ಹಂತಕ್ಕೆ ಬಂದ್ಮೇಲೆ ಗೊತ್ತಾಗ್ತಿದೆ. ಇದನ್ನ ವೃತ್ತಿ ಅಂತ ಕರೀಲ ಅಥವಾ ದಂಧೆನಾ ಗೊತ್ತಿಲ್ಲ. ಆದ್ರೆ ನಾನಂತೂ ಇದ್ರಲ್ಲಿ ಬಿದ್ದಾಗಿದೆ. ನಾನೇನು ಇಷ್ಟಪಟ್ಟು ಇಲ್ಲಿಗೆ ಬಂದವಳ? ಖಂಡಿತ ಅಲ್ಲ. ವಿಧಿ, ಪರಿಸ್ಥಿತಿ. ಚಿಕ್ಕವಳಿದ್ದಾಗಿಂದ ಜೀವನದಲ್ಲಿ ಒಂದಲ್ಲ ಒಂದ್ಸಲ ದುಡ್ಡು ನೋಡ್ಬೇಕನ್ನೋ ಆಸೆ ನನ್ನ ಇವತ್ತು ಇಲ್ಲಿ ತಂದು ನಿಲ್ಸಿದೆ. ನನ್ನ ಯಾರನ್ನು ಸುಳಿವು ನಿಮಗಾಗ್ಲೇ ಸಿಕ್ಕಿರ್ಬೇಕಲ್ವಾ? ಹೌದು, ನಾನೊಬ್ಬ ವೇಶ್ಯೆ. ಅದೆಷ್ಟೋ ಕಾಮದಾಟಕ್ಕೆ ಬಲಿಯಾದ ಹೆಣ್ಣಿನ ಪ್ರತೀಕವಾಗಿ ನಾನೇ ನಿಂತಿದ್ದೇನೆ. ಇದೇ ನನ್ನ ಜೀವನ, ಇದೇ ನನ್ನ ಬದುಕು. ಆದ್ರೆ ನಾನು ಬದುಕ್ಬೇಕು ಅನ್ಕೊಂಡಿದ್ದ ರೀತಿ ಖಂಡಿತ ಇದಲ್ಲ. ನಾನು ಅವಾಗವಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ಇತ್ತೀಚೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿರಲಿಲ್ಲ ಅಷ್ಟೇ. ಯಶೋದಮ್ಮ ಹೇಳ್ತಾ ಇದ್ಲು, ಯಾವುದೋ ಹೊಸ ಹಣ್ಣು ಬಂದಿದೆ ಅಂತ. ನೀನೇನಾ ದಾಳಿಂಬೆ? ನಾನಾರು ಅಂತ ಗೊತ್ತಾಯ್ತಾ? ಗೊತ್ತಿರ್ಲಿಕ್ಕಿಲ್ಲ. ನಾನು ಮಾರಿಹಳ್ಳಿ ಗುಡಿಗೌಡ, ರುದ್ರೇಗೌಡ. ನನ್ನ ಆಸ್ತಿ ಜಮೀನು ಎಲ್ಲ ಎಷ್ಟಾಯ್ತೋ ನನಗೆ ಗೊತ್ತಿಲ್ಲ. ಅದೆಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀನೋ ಲೆಕ್ಕಕ್ಕಿಲ್ಲ. ನಮ್ಮ ಮೈಕ್ಲಿಗೆ ನನ್ನ ಕಂಡ್ರೆ ಸಾಕ್ ನಿಲ್ಸೋ. ಇಲ್ಲಿಗೆ ಬಂದವರೆಲ್ಲ ಬರೀ ಅವ್ರವ್ರ ಕತೆನೇ ಹೇಳೋದಾಯ್ತು. ಆದ್ರೆ ನನ್ನ ಕತೆ ಕೇಳೋರು ಯಾರು? ಇಲ್ಲಿಗೆ ಬಂದ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಪರವಾಗಿಲ್ಲ ಕಣಮ್ಮಿ, ಬನ್ನೂರು ಟಗರಿಗಿಂತ ಹೊಸಿ ಜಾಸ್ತಿನೇ ಕೊಬ್ಬು ಐತಿ. ಇರ್ಲಿ ಬಿಡು, ಆ ಕೊಬ್ಬು ಬಿಡ್ಸಕ್ಕೆ ಎಲ್ಲ ನಮ್ಮ ಬಂದಿರೋದು. ಇರು ಒಂದು ನಿಮಿಷ. ಯಾಕಮ್ಮಿ, ಏನಾಯ್ತು? ವಾಚ್ ಕೆಟ್ಟೋಯ್ತಾ? ಪರವಾಗಿಲ್ಲ ಬಿಡಮ್ಮಿ, ಹೊಸ ವಾಚ್ ಕೊಡಿಸ್ತೀನಿ. ಚಿನ್ನದ ಬೇಕಾ ಇಲ್ಲ ಬೆಳ್ಳಿದ್ ಸಾಕಾ? ಬೇಡ, ಒಂದು ಕೆಲಸ ಮಾಡು. ತುರುವೇಕೆರೆ ಹತ್ರ ನಮ್ಮ ತೋಟದ ಮನೆ ಐತಿ, ಅಲ್ಲಿಗೆ ಬಂದ್ಬಿಡು. ನೀನ ಅಲ್ಲೇ ಇಟ್ಕೊತೀನಿ. ನಿನ್ನ ಈ ದೊಡ್ಡಸ್ತಿಕೆನೆಲ್ಲ ನಿನ್ನ ನೂರಲ್ಲೇ ಇಟ್ಕೋ. ನಾನು ಯಾಕೆ ಗೊತ್ತಾ ಈ ವಾಚ್ನ ನಿಲ್ಸಿದ್ದು? ನಿನ್ನ ಜೊತೆ ಕಳೀತಾ ಇರೋ ಈ ರಾತ್ರಿ, ಈ ಕ್ಷಣ, ಈ ಕತ್ತಲ ಜೊತೆನೆ ಹೊರಟೋಗ್ಲಿ ಅಂತ. ಇದು ನನ್ನ ಜೀವನದಲ್ಲಿ ಒಂದು ದಾಖಲೆಯಾಗಿ ಉಳಿದೇ ಇರಲಿ ಅಂತ. ಎಷ್ಟೇ ಅಂದ್ರು ನಾನೊಬ್ಬ ಮೈ ಮಾರ್ಕೊಳ್ಳೋ ಹೆಣ್ಣಲ್ವಾ? ನನ್ನ ಭಾವನೆಗಳು ನಿನ್ಗೆಲ್ಲ ಅರ್ಥ ಆಗುತ್ತೆ ಹೇಳು? ಭಾವನೆಗಳ? ಯಾಕೆ? ನಾನು ಒಬ್ಬ ಮನುಷ್ಯಳಲ್ವಾ? ನನ್ನ ಭಾವನೆಗಳಿರ್ಬಾರ್ದಾ? ಅಲ್ಲ, ನಿನ್ಗೊಂದು ಮಾತು ಕೇಳ. ಅದೆಷ್ಟೋ ಕೇಳಿದ್ಯಂತೆ, ಕೇಳು. ನೋಡೋಕೆ ಇಷ್ಟೊಂದು ಚೆನ್ನಾಗಿದ್ಯಾ, ಈ ಕೆಲಸಕ್ಕೆ ಯಾಕೆ ಬಂದೆ? ಬೇರೆ ಯಾವುದಾದ್ರೂ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ಬೋದಿತ್ತಲ್ಲ? ಹೇಳಿದ್ನಲ್ವಾ ನಾನಿಲ್ಲಿ ಇಷ್ಟಪಟ್ಟು ಬಂದವಳಲ್ಲ ಅಂತ. ಕೈ ಬಾಲ್ಯ ಅಂತೇನೋ ಹೇಳ್ದೆ. ಆದ್ರೆ ಯಾರಾದ್ರೂ ಒಬ್ರು ಅದೇನಿರ್ಬೋದಂತ ಊಹಿಸಿದ್ದೀರಾ? ನರಳಾಟ ಹೌದು, ಬಡತನ, ನೋವು, ಸಂಕಟ, ದುಃಖ ಎಲ್ಲನೂ ಹೌದು. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾಯ್ತನನೇ ನೋಡ್ದೇ ಇರೋ ನಾನು, ನನ್ನ ಜವಾಬ್ದಾರಿಯನ್ನೇ ಅರಿಯದೆ ಹೋದ ನನ್ನ ತಂದೆ, ಎಲ್ಲವನ್ನು ವಿವರಿಸ್ತೇನೆ ಬನ್ನಿ. ನಾನು ನಿನ್ನ ಕರ್ಕೊಂಡಿದ್ದು ನಾನು ಹೇಳ್ದಂಗೆ ಕೇಳಲಿ ಅಂತ, ನೀನು ನಂಗೆ ಬುದ್ಧಿ ಹೇಳಿ ಅಂತ ಅಲ್ಲ. ಕುಡಿಯೋನ್ ನಾನು, ದುಡಿಯೋನ್ ನಾನು. ನಿಮ್ಮ ಅಪ್ಪನ ಮನೆ ಗಂಟೆಗಾದ್ರು ಹೋಯ್ತದ? ಅಯ್ಯೋ, ಬೆಳಿಗ್ಗೆಯಿಂದ ಸಂಜೆ ಗಂಟ
ಏ ಮಲಯಾಳಿ, ಜವಾಬ್ದಾರಿ ಬಗ್ಗೆ ನಂಗೆ ಹೇಳ್ಕೊಡಯ್ಯ. ಹುಟ್ಟಿಸೋದು ನಾನು, ನನಗೆ ಗೊತ್ತಾಯ್ಕಿಲ್ವಾ? ನಿಗಿಂತ ಆ ಎರಡನೇಳೆ ವಾಸಿ. ನನ್ ಕುಡಿದ್ರು ಬಿದ್ರು ಎದ್ರು ಏನು ಕೇಳಕ್ಕಿಲ್ಲ. ಏ ಪಾಪಿ, ದುಡಿಯೋದೆಲ್ಲ ಕುಡಿಯೋದಲ್ದೆ ಅದನ್ನ ಹಾಳ ಸೌತಿ ಮೇಲೂ ಸುರಿತಿಯಲ್ಲೋ. ನಾನು ನನ್ನ ಮಗಳು ಅಸ್ಕೋತ್ಸತ್ರ ನಿನ್ಗೇನು? ರೇ ಮಲಯಾಳಿ, ನಾನ್ ಗಂಡ್ಸು ಕಡೆ, ಅವಳಲ್ಲ ಅಂದ್ರೆ ಇನ್ನೊಬ್ಳು ಇಟ್ಕೊತೀನಿ. ನೀನ್ ಯಾವಳು ಕೇಳಕ್ಕೆ? ಹಸ್ಕೊಂಡ್ ಸಾಯ್ತೀರಾ? ಸಾಯ್. ಅಪ್ಪ ಅಮ್ಮ ಯಾಕೆ ಹೊಡಿದ್ಯಪ್ಪ? ಕುಡಿಬೇಡ ಅಂತ ಹೇಳ ತಪ್ಪ ಅಪ್ಪ. ಇದೊಂದು ಬಾಕಿ ಇತ್ತು ನಂಗೆ. ನೀನು ನಿಮ್ಮ ಅವ್ವನ್ ತರ ಅಲ್ಲಂಡೆ ಬುದ್ಧಿ ಕಲ್ತ್ಕೊಂಡ್ಬಿಡು. ಬೇಡ, ನಂತ ಒದೆ ತಿನ್ ಸಾಯ್ಬೇಡ್ರಿ. ಹೋಗ್ರಿ. ಎಲ್ಲಿಗೆ ಹೋಗ್ತಪ್ಪ? ಸುಡ್ಗಾಡ್ ಹೋಗ್ತೀನಿ, ಬಂದಿಯಾ? ಅವ್ವ ಅಳ್ಬೇಡ ಮಗ, ಅಳ್ಬೇಡ. ನಿಮ್ಮ ಅವ್ವ ಇದ್ದಾಳೆ, ಅಳ್ಬೇಡ ಆಯ್ತಾ? ನಿಮ್ಮಪ್ಪಂದು ಈ ದಿನ ಇದ್ದಿದ್ದೆಯ, ಅಳ್ಬೇಡ ಆಯ್ತಾ? ಅಳ್ಬೇಡ. ಊಟ ಮಾಡು ಅಂತ ಇದ್ದಳು. ವಾ ಊಟ ಮಾಡಂತ ಇರವ್ವ. ಬಾ ಮಗ. ಅವ್ವ ಯಾಕವ್ವ ನಮಗ್ ಮಾತ್ರ ಹೀಗೆ? ಯಾಕವ್ವ? ಅಳ್ಬೇಡ ಮಗ, ನಾವು ಮಾತ್ರ ಬಡವರು. ಅಪ್ಪ ಯಾಕವ್ವ ನಂಗೆ ನಿಂಗೆ ಮಾತ್ರ ಹೊಡಿತಾರೆ? ಮಗ, ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಏನೂ ಇರಂಗಿಲ್ಲ. ನಾವು ಸಣ್ಣಾಗಿದ್ದಾಗ ಕಾಲ ಓಡೋಗುತ್ತೆ. ಅದೇ ನಮಗೆ ಕಷ್ಟ ಬಂದಾಗ ಇದೇನಪ್ಪ ಸಮಯನ ಕಳೀತಿಲ್ಲ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಸಾಯೋವರೆಗೂ ಈ ಕಷ್ಟ ತಪ್ಪಿದ್ದಲ್ಲ, ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ ಮಗ. ಅವ್ವ ಈ ಕಾಲ ಅಂದ್ರೆ ಏನವ್ವ? ಅದಕ್ಕೆ ಓಡಕ್ಕೂ ಬರುತ್ತವ್ವ? ಕಾಲನ ಅಲ್ಲಿ ನೋಡು, ಅದೇ ಕಾಲ ಅಂದ್ರೆ. ಈ ವಾಚು ನಿನ್ನ ಕೈಲಿರ್ಲಿ, ಇದು ನಿನ್ನ ಜೊತೆ ಇದ್ರೆ ನಾನು ನಿನ್ನ ಜೊತೆಗಿದ್ದ ಇದ್ದಂಗೆ ಅವ್ವ. ಅವ್ವ ನೀನಿರುವಾಗ ಇದು ಯಾಕವ್ವ ನನಗೆ? ಹೌದು ಮಗ, ಇವತ್ತು ನಿನ್ನ ಜೊತೆಗಿದ್ದೀನಿ, ಆದರೆ ನಾಳೆ ಹೇಳೋಕ್ಕಾಗಲ್ಲ. ಹೇಳಿದ್ನಲ್ಲ, ಇದಕ್ಕೆ ಕಾಲ ಅನ್ನೋದು. ಬಾ, ಗೊತ್ತಾಯ್ತು ಮಗ. ಬಾರವ್ವ. ಬಾ. ಅಯ್ಯೋ ದೇವರೇ, ಎಷ್ಟು ದುರ್ಬಲ ತಾಯಿ ಅದೇ ನಾನು. ನನ್ನಿಂದ ನನ್ನ ಮಗುನು ಸಂಕಟ ಪಡಂಗಾಗ್ಬಿಡ್ತು. ನನ್ಗಾಗಿರೋ ಸಂಕಟ, ನನ್ಗಾಗಿರೋ ಕಷ್ಟ ನನ್ನ ಮಗಿಗೆ ಬರಬಾರ್ದು. ನನ್ನ ಮಗಿ ಸಂದಾಗಿರ್ಬೇಕು. ನನ್ನ ಮಗಿ ಸಂದಾಗಿರ್ಬೇಕಂದ್ರೆ ನಾನೇನು ಮಾಡಲಿ? ನಾನೇನು ಮಾಡಲಿ? ಹಾಂ ಹೌದು, ನಾನಿದ್ದೀನಿ ಅಂತಾನೆ ತಾನೆ ಅವರಪ್ಪ ಇಷ್ಟು ಬೇಜವಾಬ್ದಾರಿಯಿಂದ ಇರೋದು. ನಾನೇ ಇಲ್ಲ ಅಂದರೆ ಮಗಿನ ಸಂದಾಗಿ ನೋಡ್ಕೊಂತಾನೆ. ಹೌದು, ನಾನಿರಬಾರ್ದು, ನಾನಿರಬಾರ್ದು, ನಾನಿರಬಾರ್ದು. ಮಗ ಮಗ ಈ ಸಂದಾಗಿರವ, ನಾ
ಅವತ್ತು ನಂಗೆ ವಾಚ್ ಯಾಕೆ ಕೊಟ್ಲು ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿನೂ ನನಗಿರಲಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇದೆ, ಅದೇನೋ ಅಂತಾರಲ್ಲ, ಪಾಪಿ ಚಿರಾಯು, ಹಂಗಾಯ್ತು ನನ್ನ ಜೀವನ. ಅಮ್ಮ ಬದುಕಿದಾಗ ಒಂಥರ ಜೀವನ, ಅಮ್ಮ ಸತ್ತ ಮೇಲೆ ಇನ್ನೊಂಥರ ಜೀವನ. ಅಪ್ಪ ಅಂತೂ ಇಲ್ಲ ಇಲ್ಲ, ಹುಟ್ಟಿಸ್ದವಂಗೆ ಇನ್ನೊಬ್ಬ ಹೆಂಡತಿ ಇದ್ಲು. ನಾನು ಅವನ ಕಾಲು ಕಸ ಆಗೋಗಿದ್ದೆ. ಅವನು ನಾನು ಹುಡ್ಕೊಂಡು ಬರಲಿಲ್ಲ, ನಾನು ಯಾವತ್ತೂ ಅವ್ನು ಹುಡ್ಕೊಂಡು ಹೋಗಲಿಲ್ಲ. ಊರವರೆಲ್ಲ ಹೇಳ್ತಿದ್ರು, ಚಿಕ್ಕವಳಿದ್ದಾಗ ಅನಾಥಾಶ್ರಮ ಸೇರ್ಕು, ಓದು, ಬರಿ ಅಂತ. ಆದರೆ ಅಷ್ಟು ಬುದ್ಧಿ ನನಗಿರ್ಬೇಕಿತ್ತಲ್ವಾ? ಕಲಿಯೋಕೆ ಆಸೆ ಏನೋ ಇತ್ತು, ಆದರೆ ಕಲಿಸೋಕೆ ಯಾರೂ ಇರಲಿಲ್ಲ. ನಾನು ಚಿಕ್ಕವಳಿದ್ದಾಗಿಂದ ಅದೇನೇನು ಕೆಲಸ ಮಾಡ್ತಿದ್ದೆ, ಕಸ ಗುಡಿಸಿ, ನೆಲ ಒರೆಸಿ, ಕಂಡೋರ್ಸಿ, ಎಂಡ್ಲು ತಿಕ್ಕಿ, ಬೂಟ್ ಒರೆಸಿ, ಅದೇನೇ ಮಾಡಿದ್ರು ಈ ಹಾಳಾದ ಜೀವನಕ್ಕೆ ಒಂದು ನೆಮ್ಮದಿನೇ ಇರಲಿಲ್ಲ. ಆದರೆ ಆಗ ದೇವ್ರ ಥರ ಮಮತಕ್ಕ ಬಂದರು. ಇರೋಕ್ಕೊಂದು ನೆಲೆ, ಎರಡೊತ್ತು ಊಟ, ಹಿಂಗೆ ಹೆಂಗೋ ಜೀವನ ಸಾಗ್ತಿತ್ತು. ಆದರೆ ಮತ್ತೆ ನೀನಾ? ನಾನೇ ಪಾಪಿ, ನಿಮ್ಮಪ್ಪ. ಬೇಡ, ಹೊರಟೋಗು. ನೀನು ಕೈ ಮುಗಿತೀನಿ, ಹೊರಟೋಗು. ಹೆಂಗೋ ನನ್ನ ಜೀವನದಲ್ಲಿ ನೆಮ್ಮದಿ ಆಗಿದ್ದೀನಿ ನಾನು. ಹೊರಟೋಗು ಇಲ್ಲಿ. ಇಲ್ಲ ಕಣವ, ಹಂಗೆಲ್ಲ ಹೇಳ್ಬೇಡ. ನೋಡು, ನನಗೆ ನನ್ನ ತಪ್ಪಿನ ಅರಿವಾಗೈತೆ. ಕಾಲ ನೀನು ಹೊಟ್ಟೆ ಉರಿಸ್ದಂಗೆ ನನಗೂ ಹೊಟ್ಟೆ ಉರಿಸೈತೆ. ನನ್ನ ಮುಂಚೆ ಥರ ಇಲ್ಲ ಕಣವ. ಮುಂಚೆ ಥರ ಇಲ್ವಾ? ಬುದ್ಧಿ ಕಲ್ತಿದ್ಯಾ? ಯಾರು ನಿನ್ನ ಎರಡನೇ ಹೆಂಡತಿ ಕಲ್ಸಿದ್ನ? ಕಣವ, ಅವಳೆ ನಂತವ ಇರೋ ಗಂಟ ಕಿತ್ಕ ತಿನ್ಲು. ನಾನು ಬರೀ ಕೈ ಬಿಕಾರಿ ಆದ್ಮೇಲೆ ನನ್ನ ದೂರ ತಳ್ಬಿಟ್ಲು. ನನಗೆ ಸರಿಯಾದ ಬುದ್ಧಿನೇ ಕಳ್ಸಿದ್ಲು. ನೋಡವ್ವ, ನೋಡು, ನನ್ನ ಕತೆ ಕೇಳು, ನನ್ನ ಮಾತು ಒಪ್ಕೊ. ನೀನೇನೋ ಹೇಳ್ತೀಯಪ್ಪ ನಿನ್ನ ಕಥೆನ, ಆದರೆ ಇಷ್ಟು ವರ್ಷ ನಾನು ಅನುಭವಿಸಿದ್ ಕೇಳೋರು ಯಾರು? ಆ 7 ವರ್ಷ ನನಗೆ 7 ಶತಮಾನಗಳೇ ಕಳೆದಂಗಾಗಿತ್ತು. ಅದೆಷ್ಟು ದಿನ ಹೊಟ್ಟೆ ಹಸಿಬಾರ್ದಂತ ತಣ್ಣೀರು ಕುಡ್ದು ಆ ಮುರುಕ್ಲು ಗುಡಿಸ್ಲಲ್ಲಿ ಬಿದ್ದಿದ್ದೆ ಅಂತ ನಂಗೆ ಗೊತ್ತು. ದಯವಿಟ್ಟು ಹೊರಟು ಅಪ್ಪ ಇಲ್ಲಿ. ಇಲ್ಲ ನೋಡವ್ವ, ಊರವರೆಲ್ಲ ನನಗೆ ಬೈದು ಬುದ್ಧಿ ಹೇಳವ್ರೆ. ನಾನು ಮುಂಚೆ ಥರ ಇಲ್ಲ. ನೋಡು, ನಿಂಗೆ ಮೋಸ ಮಾಡೋಕ್ಕಿಲ್ಲ. ನೋಡು, ನನ್ನ ಮಾತು ಕೇಳು. ನಿಂಗೆ ಒಂದು ಮದುವೆ ಅಂತ ಮಾಡ್ತೀನಿ. ನಿಂಗೂ ಮದುವೆ, ಗಂಡ, ಸಂಸಾರ ಅಂತ ಇದ್ರೆ ನನ್ನ ಪಾಪ ಒಂದು ಸ್ವಲ್ಪ ಕಳ್ದಂಗೆ ಆಯ್ತದೆ. ನೀನು ಸುಖವಾಗಿರ್ತೆ. ಒಪ್ಕೋತಾಯಿ. ಮದುವೆನಾ? ಮಗ, ಎಷ್ಟ್ ದಿನ ಅಂತ ಬೇರೆಯವ್ರ ಕಾಲಿನ ಕಸ ಆಗಿರ್ತೀಯ? ನೀನು ಒಂದು ಮದುವೆ ಅಂತ ಮಾಡ್ಕೊಂಡು ಸಂಸಾರ ಕಟ್ಕೋ, ನೆಲೆ ಕಣ್ಕೋವ. ಹ್ಞೂ ಅನ್ನವ. ಹ್ಞೂಪ್ಪ, ಆಗ್ತೀನಿ. ನಿಂಗೆ ಒಳ್ಳೆ 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 ಗಂಡ ತರ್ತೀನಿ ನಾನು. ನನಗೆ ಒಳ್ಳೆ ಅಳಿಯನ್ನೇ ಹುಡುಕ್ತೀನಿ ನಾನು. ಅವತ್ತೇನೋ ಜಾಸ್ತಿ ಯೋಚನೆ ಮಾಡಿದೆ, ಮದುವೆ ಆಗೋಕೆ ಒಪ್ಕೊಂಡೆ. ಹುಡುಗ ಯಾರು, ಹೆಂಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ ಅಂತ ಅಪ್ಪನ ಒಂದು ಮಾತು ಕೇಳಲಿಲ್ಲ. ಆದರೆ ಕೊನೆಗೂ ನಾನು ನಮ್ಮ ಅಮ್ಮನ ಥರನೇ ಬಾಳೋಕೆ ಶುರು ಮಾಡಿಬಿಟ್ಟೆ. ಅಲ್ಲ ಮಾವ, ಈ ಗಾರ್ಮೆಂಟ್ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಲೇಟ್ ಆಗತ್ತಾ ಬರೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇಳಿ. ಅಂದ್ರೆ ಇವಳ್ದೇ ನೈಟ್ ಶಿಫ್ಟ್ ಅಲ್ವಲ್ಲ, ಯಾಕಿಷ್ಟೊತ್ತು? ಬರ್ಲಿ ಇವತ್ತವಳು, ಜುಟ್ಟಿಡ್ ಕೇಳ್ತೀನಿ ಏನ್ ವಿಚಾರ ಅಂತ. ಹಂಗ ಮಾಡಿ, ಇಲ್ಲಾಂದ್ರೆ ಈ ಗಂಡಸ್ರನ್ನ ಸದ್ರಕ್ ತಗೊಂಡ್ಬಿಡ್ತವೆ ಎಂಡ ಇಕ್ಲು. ಅದೇ ಅಳಿ ಅಂದ್ರೆ
ಏಯ್ ನಿತ್ಕಳೆ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಎಲ್ಲಿಗಂದ್ರೆ ಡ್ಯೂಟಿಗೆ. ಅದೇ ಯಾಕೆ ಇಷ್ಟೊತ್ತು ಅಂದೆ? ಇದೊಳ್ಳೆ ಕತೆ ಆಯ್ತಲ್ಲ, ಓವರ್ ಟೈಮ್ ಮಾಡ್ತಿದ್ದೆ ಇವತ್ತು. ಯಾರಿಗ್ ದುಡ್ಡು ಕೊಡಕ್ ಓವರ್ ಟೈಮ್ ಮಾಡ್ತಿದ್ಯಾ? ಥೂ, ಗಂಡ್ಸೇನೋ ನೀನು. ಹೆಂಗ್ಸಾಗಿ ನಾನೇ ದುಡ್ದು ತಂದಿ ಮನೆಗೆ ಹಾಕೋದಲ್ದೆ ಈ ತರ ಮಾತಾಡ್ತೀಯಲ್ವಾ? ನಾಚಿಕೆ ಆಗಲ್ವಾ ನಿಂಗೆ? ಲೇ ನನ್ ಕನ್ಸು ಕಣೆ, ಹಿಂಗಲ್ಲ ಅಂದ್ರೂ ಇನ್ನು 100 ತರ ಮಾತಾಡ್ತೀನಿ. ಎಲ್ಲ ಕೇಳಿಸ್ಕೊಂಡಿದ್ದೀರ ಕಷ್ಟ. ನನ್ ಗಂಡನ್ ತರ ಬಗ್ಗೆ ಮಾತಾಡ್ತೀನಿ. ಇದೊಂದ್ 2 ದಿನದ ಬಾಳಲ್ಲ, ದಿನ ಇದೇ ನಡೀತಾ ಇತ್ತು. ಆದ್ರೆ ಸಂಸಾರ ಜವಾಬ್ದಾರಿ ಅನ್ಕೊಂಡು ನಾನೇ ಎಲ್ಲದನ್ನು ನೂಗಿಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಅವತ್ತು ಆಸಾ ಆಸಾ ಬರಮೇ ಅಳೆದ್ರು ಕೂಟಕ್ಕಿಕ್ಕು. ಅಯ್ಯೋ ಅಪ್ಪ, ಎಲ್ಲ ಅಲ್ಲೇ ಇದೆ, ಹಾಕೊಂಡು ತಿನ್ನೋ ಕೇಳಿ. ಏಯ್ ನಿನ್ಗೆ ಕೈ ಕಾಲ್ ಬಿದ್ದೋಗವ, ಬಂದ್ ಹಾಕೊಡಿ. ದಿನ ಇದ್ದಿದ್ದೇ ಆಯ್ತು. ಅಪ್ಪ ರೀ, ಏನ? ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನಾನೀಗ 3.5 ತಿಂಗಳು ಗರ್ಭಿಣಿ. ಹೌದೇನಮ್ಮ? ನಿಜ ಹೇಳ್ತಾ ಇದೆಯಾ? ತಮಾಷೆ ಮಾಡೋ ವಿಷಯನೇನಪ್ಪ ಇದು? ಅಲ್ಲ, ತಮಾಷೆ ಮಾಡೋ ವಿಷಯ ಅಲ್ಲ. ಆದ್ರೆ ಈ ಮಗು ಯಾರ್ದು ಅಂದೆ. ಯಾರ ಮಗು ಅಂದ್ರೆ? ನಮ್ಮ ಮಗು. ಏಯ್ ಯಾರ್ದೇ ಮಗು ಅದು? ನಮ್ಮ ಮಗು ಕಣ್ರಿ, ನನ್ನ ನಿಮ್ಮ ಮಗು. ಇಲ್ಲ, ಖಂಡಿತ ನನ್ ಮಗು ಅಲ್ಲ. ಯಾವಾಗ್ಲೂ ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಓನರ್ ಇದ್ನಲ್ಲ, ಕೋಮಲ್ದ ಮಗು. ಇಲ್ಲ, ಆ ಡ್ರೈವರ್ ಇದ್ನಲ್ಲ, ಡ್ರೈವರ್ ಮಧು. ಇಲ್ಲ ಅಂದ್ರೆ ಪಕ್ಕದ ಮನೆಯವನ್ ಹೆಸರು ಪ್ರತೀಕು. ಅವಂದೇ ಇರ್ಬೇಕು ಮಗು. ಥು. ಏನ್ ಮಾತಾಡ್ತೀರ ಹೇಳಿ ಅಂದ್ರೆ? ಪಾಪ ಗರ್ಭಿಣಿ ಹತ್ರ ಈಗ ಮಾತಾಡೋದು ಅವ್ರ ಮನ್ಸು ನೋವು ಮಾಡ್ತಿದ್ದ ಹೇಳಿ. ಅಪ್ಪ ಮನುಷ್ಯನೇನಪ್ಪ ಅವನು. ಹೆಂಗ್ಸಾಗಿ ನಾನೇ ಈ ಮನೆಗೆ ಎಲ್ಲಾನು ಮಾಡಾಕ್ತೆ. ಗಂಡ್ಸಾಗಿ ಇಂತ ಮಾತಾಡ್ತಾನ. ಏಯ್. ಒಬ್ಬ ಗಂಡ್ಸೇನು? ಗಂಡಸ್ತರ ಬಗ್ಗೆ ಮಾತಾಡ್ತಾ ಹೇಳಿ ಅಂದ್ರೆ ಹಾಸ್ಪಿಟ್ಲಿಗೆ ನೀವೇನಾಗ್ಬೇಕ್ರಿ ಅವ್ರಿಗೆ? ಅಪ್ಪ ಡಾಕ್ಟ್ರೆ. ಅಲ್ಲ ರೀ, ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಿಲ್ವಾ ನಿಮ್ಗೆ? ಯಾಕೆ ಡಾಕ್ಟ್ರೆ, ಏನಾಯ್ತು? ಅಲ್ಲ ರೀ, ಹಂಗ್ ಹೊಡಿತಾರ ಅವ್ರಿಗೆ. ಬಿದ್ದಿರೋ ಏಟು ಕಂಪ್ಲೀಟ್ ಫೀಟಸ್ ಮೇಲೆ ಬಿದ್ದಿದೆ. ಮಗುನ ಅಬಾರ್ಟ್ ಮಾಡಿದೀವಿ. ಹೊಟ್ಟೆಲೆ ಮಗು ಸತ್ತೋಗಿತ್ತು. ಅಲ್ಲ, ಅದನ್ನ ತಿಳ್ಕೊಂಡವ್ರು ತಾಯಿನ ಉಳಿಸಿರೋದೇ ಹೆಚ್ಚು. ಅದನ್ನ ಕೇಳಿ ಮೆಂಟಲ್ ಸ್ಟೆಬಿಲಿಟಿನೇ ಕಳ್ಕೊಂಡಿದ್ದಾರೆ. ಗೊತ್ತಾಗಲ್ಲ ನಿಮ್ಗೆ? ಅಯ್ಯೋ ದೇವ್ರೆ. ಡಾಕ್ಟ್ರೆ, ನಾನು ಅವ್ರನ್ನ ನೋಡ್ಬೋದಾ ಈಗ? ಇರಿ, ನಾವಿನ್ನೂ ಟೆಸ್ಟ್ಗಳು ಮಾಡೋದಿದ್ದಾವೆ, ಹೇಳ್ತೀನಿ ನಾನು. ನಾನು ಬೇಡ, ದೂರ ಹೋಗು.
ಗಂಡ ದೂರ ಪ್ರಕಾಶ ಹೋಗು. ಬಂದಿದ್ದೀನಿ. ಬೇಡ, ದೂರ ಹೋಗು. ಏನಾಯ್ತು? ದೂರ ಹೋಗು. ಬೇಡ, ದೂರ ಹೋಗು. ಏನಾಯ್ತು ಆಶಾ? ದೂರ ಹೋಗು. ನಾನು ನಿನ್ ಗಂಡ ಪ್ರಕಾಶ ಬಂದಿದ್ದೀನಿ. ಏ ದೂರ ಹೋಗು ಅಂದೆ ತಾನೆ. ಆಶಾ ಯಾಕೆ ಯಾಕೆ ಹಿಂಗ್ ಮಾಡ್ದೆ? ಆಶಾ ಏನಾಯ್ತಮ್ಮ? ಚುಚ್ಬೇಕನ್ಸ್ತಪ್ಪ, ಚುಚ್ಬಿಟ್ಟೆ. ಅಪ್ಪ, ಪೊಲೀಸ್ ಕರೀರಿ ಅಪ್ಪ, ನಾನು ಸರೆಂಡರ್ ಆಗ್ಬೇಕು. ಇಲ್ಲ, ನಿನ್ನ ಜೈಲಿಗೆ ಕಳ್ಸಕ್ಕಾಗಲ್ಲ. ಇರು, ನನಗೆ ಯಶೋದಮ್ಮ ಅಂತ ಒಬ್ರು ಗೊತ್ತು. ಅವ್ರನ್ನ ಕರೆಸ್ತೀನಿ. ಅವರು ಏನಾದರೂ ಮಾಡ್ತಾರೆ. ಯಶೋದಮ್ಮ ಬರ್ತಿದ್ದೀನಿ, ಸ್ವಲ್ಪ ಮ್ಯೂಸಿಕ್ ಹಾಕ್ರು. ಮ್ಯೂಸಿಕ್ ನಿಲ್ಸ್ರ ಸಾಕು. ಯಾಕಪ್ಪ ದೇವರಾಜು ಮುಖ ಹೀಗ್ ಸಿಡ್ಸ್ಕೊಂಡಿದ್ಯಲ್ಲ, ಇನ್ ನಾನ್ ಬಂದಲ್ಲ, ಟೇಕ್ ನೋ ಟೆನ್ಷನ್. ಏನೋ ಯಶೋದಮ್ಮ, ನೀವೇ ಸ್ವಲ್ಪ ನೋಡಿ. ನಂಗೆ ಗೊತ್ತಿರೋರು ಇನ್ಸ್ಪೆಕ್ಟರ್ ಇದ್ದಾರೆ, ತಡಿ ಕರಿತೀನಿ. ಹಲೋ. ಅರೆ ಥೂ, ಈ ಸೈಬರ್ ಸೆಕ್ಯೂರಿಟಿದೊಂದು. ಹಲೋ ಇನ್ಸ್ಪೆಕ್ಟ್ರೇ. ಹಲೋ. ಅದು ಏನ್ ಯಶೋದಮ್ಮ, ಏನ್ ತುಂಬಾ ಅಪರೂಪ ಆಗೋದೆ? ಯಾಕೇನ್ ಸಮಾಚಾರ ಇಲ್ವಾ? ಕೇಸ್ಗಳೇ ಅಪರೂಪ ಸರ್, ಇನ್ ನಿಮ್ಮನ್ನ ಎಲ್ ಕರೀಲಿ? ಇರ್ಲಿ. ಹೌದು, ಅದ್ಯಾವ್ದೋ ಹೊಸ ಹಣ್ಣು ಬಂದಿದೆ ಅಂದಲ್ಲ, ಹಣ್ಣು ಹಣ್ಣು ಎಲ್ಲಿದೆ? ಒಂದ್ ನಿಮಿಷ ಇರಿ, ಇಲ್ಲೇ ಬರ್ತೀನಿ. ಏ ಹುಡುಗಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ದಂಗ್ ಕೇಳು. ಅಲ್ಲ, ನೀವು ಅದೆಲ್ಲ ನಾವು ಆಮೇಲೆ ಮಾತಾಡೋಣ. ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಹೇಳ್ದಂಗ್ ಕೇಳು ಅಷ್ಟೇ. ಹಾ, ರೆಡಿನಾ ಹಣ್ಣು? ಹೌದು, ರೆಡಿ. ದೇವರಾಜು ಬಾಯಿಲಿ. ಯಾರು ನೀನು? ಬೇಡ, 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 ಬಿಡು. ಅಮ್ಮ, ಯಾರು ನೀನು? ಯಶೋದಮ್ಮ, ಹಾ, ಹೇಳಿ ಪೊಲೀಸ್ರೇ. ನಿನ್ ಕೇಸ್ ಕ್ಲೋಸ್ ಆಯ್ತು ಅಂತ ಅನ್ಕೊಂಡ್ಬಿಡು. ಓಕೆ ಮುಗೀತು. ಓಕೆ. ಏ ಹುಡುಗಿ, ಹೇಳಿ ಸಾಕು, ನಿನ್ ಕೇಸ್ ಕ್ಲೋಸ್ ಆಗುತ್ತೆ. ವರೀಸ್ ನೋ. ಬಾ ಬಾ ಬಾ, ನನ್ ಜೊತೆ ಬಾ. ನಮ್ಮಪ್ಪ ಇಲ್ಲೋದ್ರು. ನಮ್ಮಪ್ಪ ಬೇಕು ನಿಮ್ಗೆ. ಲೇ ಲೇ ಲೇ, ನಿಮ್ಮ ಅಪ್ಪಂಗ ಆಲ್ರೆಡಿ ಸೆಟಲ್ಮೆಂಟ್ ಆಯ್ತು ಕಣೆ. ಬಾ ನನ್ ಜೊತೆ, ನನ್ ಜೊತೆ ಬಾ. ಎಲ್ಲ ನಾನು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಿ ಇಲ್ಲೇ ಇದ್ಬಿಡ್ತೀನಿ. ನಾನೆಲ್ಲಿ ಬರಲ್ಲ. ಚಿಲ್ರಿ ಚಿಲ್ರಿ ಕಾಸ್ಗೋಸ್ಕರ ಅಷ್ಟೆಲ್ಲ ಕಷ್ಟ ಪಡ್ತೀಯಾ? ಯಾವತ್ತಾದ್ರೂ ಕಂತೆ ಕಂತೆ ದುಡ್ಡು ನೋಡಿ ಏನೋ? ನಾ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ, ಬಾ ಬಾ. ಅಲ್ಲೇ ನಿಂತ್ಬಿಟ್ಟಿಯಲ್ಲ, ಅಷ್ಟಕ್ಕೂ ನಿನ್ ಮೇಲೆ ರೇಪ್ ಆಗಿದೆ. ಈ ಸಮಾಜ ನಿನ್ನ ಒಪ್ಕೊಳ್ಳುತ್ತಾ? ಬಾ, ನಾನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ದುಡ್ಡನ್ನ.
ಆಶಾ ಆಗಿದ್ ನಾನು, ಸೇವಂತಿ ಆಗಿದ್ ಹೀಗೆ. ಆದ್ರೆ ನಿಂಗೆ ಗೊತ್ತಾ, ನನ್ಗೂ ಎಲ್ರ ಥರ ಸಂಸಾರ ನಡೆಸ್ಬೇಕು. ತಾಯಿ ಥರ ನೋಡದೇ ಇರೋ ನಾನು ನನ್ನ ಮಕ್ಕಳನ್ನ ಹೆಂಗೆ ನೋಡಬೇಕು, ಹಂಗೆ ನೋಡಬೇಕು ಅಂತ ಏನೇನೋ ಆಸೆ ಇತ್ತು. ಆಸೆ ಏ ಹುಡುಗಿ, ಏ ಸೇವಂತೆ, ಹೇಳಮ್ಮಿ ಮ್ಯಾಕೆ ಏನಾಯ್ತಮ್ಮಿ? ಏ ಯಶೋದಮ್ಮ, ಏ ಓಯ್ ಹುಡುಗಿ, ಸೇವಂತಿ ಸೇವಂತಿ ಏನಾಯ್ತಮ್ಮ? ಎತ್ಕೊಳ್ಳಿ ಕೊಡ್ರಿ, ಎತ್ಕೊಳ್ಳಿ. ಪೇಷಂಟ್ ಕಡೆಯವ್ರು ಯಾರು? ಹುಡುಗಿಗೆ ಏನಾಗಿದೆ? ನೀವು ಅವ್ರಿಗೆ ಏನಾಗಬೇಕು? ನಾನು ಅದು ನನ್ನ ಪರಿಚಯದ ಹುಡುಗಿನೇ, ನನಗೆ ಗೊತ್ತಿರೋರು. ಏನಾಯ್ತು ಡಾಕ್ಟ್ರೆ? ಅದೆಲ್ಲ ಓಕೆ, ಬಟ್ ಅವ್ರು ಏನ್ ಕೆಲಸ ಮಾಡ್ಕೊಂಡಿರೋದು? ಅದು ಅಂತದ್ದೇನಾಯ್ತು ಡಾಕ್ಟ್ರೆ? ಅವ್ರು ಆರಾಮಾಗಿದಾರಲ್ಲ? ಅಲ್ಲ, ಏನೋ ನಮ್ಗೆ ಒಂಥರ ಅಂದ್ರೆ ಟೆಸ್ಟ್ ಎಲ್ಲ ಮಾಡಿದ್ವಿ, ರಿಪೋರ್ಟ್ಸು ಬಂತು, ಶೀಸ್ HIV ಪಾಸಿಟಿವ್. ಅಂತದ್ದೇನಾಗಿತ್ತು ಅವ್ರಿಗೆ? ಏನ್ ಕೆಲಸ ಮಾಡ್ಕೊಂಡಿರೋದು ಅವರು? ಎಲ್ಲಿ ದೊಡ್ಡ ಆಸ್ಪತ್ರೆ ಡೆಲ್ಲಿ ಮೈಸೂರಿಗೆ ಕರ್ಕೊಂಡು ಹೋದ್ರೆ ಆರಾಮಾಗುತ್ತಾ ಸರ್? ಅಯ್ಯೋ ಅಮ್ಮ, ದೊಡ್ಡ ಆಸ್ಪತ್ರೆ ಡೆಲ್ಲಿ ಇಂಟರ್ನ್ಯಾಷನಲ್ ಆಸ್ಪತ್ರೆಗೆ ತೋರಿಸಿದ್ರು, ಅದು ಕ್ಯೂರ್ ಆಗದೆ ಇರ್ತಂತ ಕಾಯಿಲೆ ಅದು. ಏನ್ರಿ ನೀವು? ಹಾ, ಎಷ್ಟ್ ದಿನ ಬರ್ಕಿತ್ತಾರೋ ಅಷ್ಟ್ ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಿನ್ನಂತವ್ರಿಗೆ ಸಹಾಯ ಮಾಡಕ್ ಬಂದಲ್ಲ, ನನ್ ಚಪ್ಲಿಯಲ್ಲಿ ನಾನೇ ಹೊಡ್ಕೋಬೇಕು. ನನ್ನಿಂದ ಏನಾಯ್ತು? ನಿನ್ನಿಂದ ಏನಾಯ್ತು ಅಂತ ಬೇರೆ ಕೇಳ್ತೀಯಲ್ಲ. ನಿನ್ಗೆ ಯಾವ್ದೋ ಸುಮ್ಮಿರಿ ಗೌಡ್ರೆ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ನಿನಗೆ ಒಂದು ಯಾವ್ದೋ ಬರ್ಬಾರ್ದು ರೋಗ ಬಂದಿದೆ ಅಂತ. ನಿನ್ನಿಂದ ನನ್ನ ವ್ಯವಹಾರಕ್ಕೆ ನಷ್ಟ ಕಣೆ. ನಿಮ್ಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ. ಏ ಸೇವಂತಿ, ನೀನ್ ಅಲ್ಲೇ ಬಿದ್ದಿರೋ. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟಲ್ಲಿ ಹೋಗಿದ್ದೀನಿ. ನೀನ್ ಇಲ್ಲಿಂದ ಹೊರಗೆ ಕಾಲು ಇಟ್ಟಿಯಾ ನೋಡು. ಯಶೋದಮ್ಮ, ಯಶೋದಮ್ಮ, ಗೌಡ್ರೆ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಯಶೋದಮ್ಮ, ಹಾಗೇನ್ ಮಾಡಿ ಬನ್ನಿ ಇಲ್ಲಿ. ಯಶೋದಮ್ಮ, ಯಶೋದಮ್ಮ ಬನ್ನಿ. ನಾನು ಏನ್ ಪಾಪ ಮಾಡಿದ್ನೋ ಏನೋ. ನನ್ನ ಮೈ ದೇಹ ಎಲ್ಲ ಚೆನ್ನಾಗಿರೋ ತನಕ ಇದನ್ನ ಅರ್ಧ ತಿಂದ್ರು. ಆದ್ರೆ ಈಗ ನಂಗದೇನೋ ರೋಗ ಅಂತೆ. ನನ್ನಿಂದ ಇವರು ವ್ಯವಹಾರಕ್ಕೆ ನಷ್ಟ ಅಂತೆ. ಅಮ್ಮ ಹೇಳ್ತಿದ್ದ ನಿಜ. ನಾವು ಕಷ್ಟದಲ್ಲಿದ್ದಾಗ ಕಾಲ ತುಂಬಾ ನಿಧಾನ ಕೊಡುತ್ತೆ. ಅದೇ ನಾವು ಸುಖದಲ್ಲಿದ್ದಾಗ ಅದು ತುಂಬಾ ವೇಗವಾಗಿ ಓಡುತ್ತೆ ಅನ್ಸುತ್ತೆ. ಅಲ್ಲ, ಇಲ್ಲಿದ್ದವ್ರು ಒಂದ್ ಹೇಳಿ ಸೇರಕ್ ಹಾಸಿ ಮಂಚ ಹತ್ತು ನಮ್ಮನ್ನ ವೇಶ್ಯ ಅಂತೀರಲ್ವಾ? ಅದೇ ದುಡ್ಡು ಕೊಟ್ಟು ಬರೋ ಗಂಡಸನ್ ಏನಂತೀರ?